ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ. ನನ್ನ ಈ ಮಲ್ಲಿಗೆ ಗಿಡಗಳಿಗೆ 2 ತಿಂಗಳು ಪೂರ್ತಿ ಆಯಿತು. ಹಾಗಾಗಿ ಆ ಗಿಡವನ್ನು ಒಮ್ಮೆ ನಿಮಗೆ ತೋರಿಸುವ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಹಾಗೆಯೇ ಮಲ್ಲಿಗೆ ಗಿಡಗಳನ್ನು ಕಡಿಮೆ ಖರ್ಚಿನಲ್ಲಿ ಹೇಗೆ ಮಲ್ಲಿಗೆ ಕೃಷಿಯನ್ನು ಮಾಡಬಹುದು, ನಮಗೆ ಕಡಿಮೆ ಖರ್ಚು ಮಾಡಿ ಹೆಚ್ಚಿನ ಇಳುವರಿಯನ್ನು ಹೇಗೆ ಪಡೆಯಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೇನೆ. ಹಾಗೆಯೇ ನನ್ನ ಪ್ರತಿಯೊಂದು ಹೊಸ ಮಲ್ಲಿಗೆ ಗಿಡಗಳನ್ನು ತೋರಿಸ್ತೇನೆ ನಿಮಗೆ. ನನ್ನ ಗಿಡಗಳು ಹೇಗಿದೆ, ನಾನು ಯಾವ ರೀತಿ ಆರೈಕೆ ಮಾಡ್ತೇನೆ, ನಾನು ಯಾವ ಗೊಬ್ಬರಗಳನ್ನು ಹಾಕ್ತೇನೆ ಅಂತ ಹೇಳಿ ನಾನು ತಿಳಿಸ್ತೇನೆ. ಹಾಗೆಯೇ ನಿಮಗೆ ಪ್ರತಿಯೊಂದು ಗಿಡವನ್ನು ಕೂಡ ನಾನು ತೋರಿಸ್ತೇನೆ. ಸ್ನೇಹಿತರೆ, ಇಲ್ಲಿ ನೋಡಿ, ಫಸ್ಟಾಗಿ ನನ್ನ ಗಿಡಗಳನ್ನು ತೋರಿಸ್ತಾ ಹೋಗ್ತೇನೆ. ನನ್ನ ಎಲ್ಲ ಗಿಡಗಳು ಚೆನ್ನಾಗಿದೆ, ಅಂದರೆ ನಾನು ನೆಟ್ಟಂತಹ ಪ್ರತಿಯೊಂದು ಗಿಡ ಕೂಡ ಚೆನ್ನಾಗಿದೆ. ಅದರಲ್ಲಿ ಒಂದು 2-3 ಗಿಡಗಳು ಮಾತ್ರ ಒಂದು ಒಣಗಿ ಹೋಯಿತು ಅಂತ ಹೇಳ್ಬಹುದು. ಅದು ಬಿಟ್ಟರೆ ಬೇರೆ ಎಲ್ಲ ಮಲ್ಲಿಗೆ ಗಿಡಗಳು ಕೂಡ ಚೆನ್ನಾಗಿ ಬೆಳೆದು ಬಂದು ಗಿಡದಲ್ಲಿ ಚೆನ್ನಾಗಿ ಪ್ರತಿಯೊಂದು ಗೆಲ್ಲುಗಳಲ್ಲೂ ಮೊಗ್ಗು ಇಟ್ಟಿದೆ. ಸ್ನೇಹಿತರೆ, ಈ ರೀತಿಯಾಗಿ ಸಣ್ಣ ಗಿಡದಲ್ಲೇ ಹೂ ಬರಬೇಕಾದ್ರೆ ಯಾವ ಟೆಕ್ನಿಕನ್ನು ನಾವು ಯೂಸ್ ಮಾಡಬೇಕು, ಹೇಗೆ ಆರೈಕೆ ಮಾಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ಮಲ್ಲಿಗೆ ಕೃಷಿ ಮಾಡೋದು ನಮಗೆ ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಅದು ಎಲ್ಲರ ಕೈಯಲ್ಲಿ ಆಗೋದಿಲ್ಲ ಸ್ನೇಹಿತರೆ. ತುಂಬ ಜನ ನನಗೆ ಹೇಳಿದರು, ನಾವು ತುಂಬ ಬಾರಿ ಮಲ್ಲಿಗೆ ಗಿಡಗಳನ್ನು ನೆಟ್ವಿ, ಗಿಡಗಳೇ ಉಳಿತಾ ಇಲ್ಲ, ಗಿಡಗಳಾದರೂ ಹೂ ಆಗ್ತಾ ಇಲ್ಲ, ನಿಮಗೆ ಹೇಗೆ ಇದೆಲ್ಲ ಸಾಧ್ಯ ಅಂತ ಕೇಳ್ತಾ ಇದ್ರು. ಬಟ್ ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ, ನನ್ನ ಪರಿಶ್ರಮ ಅಂತ ಹೇಳಬಹುದು. ನನಗೆ ಇಷ್ಟರವರೆಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ, ನಾನು ಇದರಲ್ಲಿ ಒಂದು ಇನ್ಕಮ್ ಪಡಿತಾ ಇದ್ದೇನೆ ಅಂತ ಹೇಳಿದರೆ ಅದರಲ್ಲಿ ನನ್ನ ಅಷ್ಟೇ ಪರಿಶ್ರಮ ಇದೆ. ಹಾಗಾಗಿ ನನಗೆ ಅತಿ ಬೇಗ ಸಣ್ಣ ಗಿಡದಲ್ಲಿ ಒಂದು ಹೂ ಬರ್ತಾ ಇದೆ, ಅದರಲ್ಲಿ ಇಳುವರಿಯನ್ನು ಪಡೆಯಬಹುದು ಅನ್ನೋದಾದರೆ ಅಷ್ಟು ಶ್ರಮ ಪಟ್ಟಿದ್ದೇನೆ ಸ್ನೇಹಿತರೆ. ನಾನು ಯಾವ ರೀತಿ ಶ್ರಮ ಪಡ್ತೇನೆ, ನಾನು ಯಾವ ರೀತಿ ಮಲ್ಲಿಗೆ ಗಿಡಗಳಲ್ಲಿ ನಾನು ಟೆಕ್ನಿಕ್ಕನ್ನು ಯೂಸ್ ಮಾಡ್ತೇನೆ ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಸ್ನೇಹಿತರೆ, ಫಸ್ಟಾಗಿ ನಾವು ಮಲ್ಲಿಗೆ ಗಿಡಗಳನ್ನು ನೆಡುವಾಗ ಯಾವ ರೀತಿಯ ಮಲ್ಲಿಗೆ ಗಿಡಗಳನ್ನು ನೆಡಬೇಕು ಅನ್ನೋದು ನಾವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದರೆ ಮಲ್ಲಿಗೆ ಹೂವಿನಲ್ಲಿ ನಾನಾ ರೀತಿಯ ಮಲ್ಲಿಗೆ ಹೂಗಳಿರುತ್ತೆ. ಹಾಗಾಗಿ ನಾವು ಬಿಸ್ನೆಸ್ ರೂಪದಲ್ಲಿ ನೋಡುವುದಾದರೆ, ಅಂದರೆ ಮಲ್ಲಿಗೆ ಕೃಷಿ ಮಾಡಿ ಅದನ್ನು ನೀವು ಬಿಸ್ನೆಸ್ಸನ್ನು ಕನ್ವರ್ಟ್ ಆಗಿ ಮಾಡೋದಾದರೆ ನೀವು ಶಂಕರಪುರ ಮಲ್ಲಿಗೆ ಗಿಡಗಳನ್ನು ಚಾಯ್ಸ್ ಮಾಡಬೇಕು. ನನ್ನ ಪರ್ಸ್ನಲ್ ಒಪಿನಿಯನ್ ಸ್ನೇಹಿತರೆ. ನನ್ನ ಹತ್ರ ಇರುವಂತಹ ಎಲ್ಲ ಮಲ್ಲಿಗೆ ಗಿಡಗಳು ಕೂಡ ಶಂಕರಪುರ ಮಲ್ಲಿಗೆ ಗಿಡಗಳಾಗಿರುತ್ತೆ. ಹಾಗಾಗಿ ನನಗೆ ಸೇಲ್ ಮಾಡಲಿಕ್ಕೆ ಹೂಗಳನ್ನು ನಾನು ಏನು ಸೇಲ್ ಮಾಡ್ತೀನಿ ನೋಡಿ, ಅದರಲ್ಲಿ ನನಗೆ ಒಳ್ಳೆ ಪ್ರಾಫಿಟನ್ನು ಪಡೀಲಿಕ್ಕೆ ಒಂದು ಸಹಾಯ ಆಗುತ್ತೆ ಈ ಶಂಕರಪುರ ಮಲ್ಲಿಗೆ ಹೂ. ಹಾಗೆಯೇ ಮಂಗಳೂರು ಮಲ್ಲಿಗೆ ಮತ್ತು ಶಂಕರಪುರ ಮಲ್ಲಿಗೆಗೆ ತುಂಬ ವ್ಯತ್ಯಾಸ ಇದೆ ಸ್ನೇಹಿತರೆ. ಅದರ ಬಗ್ಗೆ ನಾನು ಇನ್ನೊಮ್ಮೆ ವಿಡಿಯೋ ಮಾಡಿ ತಿಳಿಸ್ತೇನೆ. ಯಾಕಂತ ಹೇಳಿದರೆ ಅದರ ಬಗ್ಗೆ ಹೇಳಿದರೆ ಇಲ್ಲಿ ಈ ವಿಡಿಯೋ ಲೆಂತ್ ಆಗುತ್ತೆ. ಹಾಗಾಗಿ ನಾನು ಅದರ ಬಗ್ಗೆ ಇನ್ನೊಮ್ಮೆ ಹೇಳ್ತೇನೆ. ಬಟ್ ನಾವು ಅತೀ ಕಡಿಮೆ ಖರ್ಚಲ್ಲಿ ಹೇಗೆ ಮಲ್ಲಿಗೆ ಕೃಷಿಗಳನ್ನು ಮಾಡಬಹುದು ಅಂತ ಹೇಳಿ ತಿಳಿಸ್ತೇನೆ. ಸ್ನೇಹಿತರೆ, ಇಲ್ಲಿ ನೋಡಿ, ನನ್ನ ಈ ಹೊಸ ಮಲ್ಲಿಗೆ ಗಿಡಗಳು, ನನ್ನ ಹತ್ರ ದೊಡ್ಡ ಗಿಡಗಳು ಕೂಡ ಇದೆ. ಬಟ್ ಇವತ್ತು ನಾನು ನಿಮಗೆ ಸಣ್ಣ ಗಿಡಗಳನ್ನು ತೋರಿಸ್ತಾ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕಂತ ಹೇಳಿದರೆ ದೊಡ್ಡ ಗಿಡಗಳನ್ನು ತೋರಿಸಿದಾಗ ಏನಾಗುತ್ತೆ ಅಂತ ಹೇಳಿದರೆ ಅಷ್ಟು ನಿಮಗೆ ಖುಷಿ ಆಗದೇ ಇರಬಹುದು, ಅಥವಾ ಇವರಿಷ್ಟು ದೊಡ್ಡ ಗಿಡಗಳನ್ನು ಮಾಡಲಿಕ್ಕೆ ಏನೋ ಹಾಕಿದ್ದಾರೆ ಅಂತ ಅನ್ನಿಸ್ಬೋದು ನಿಮಗೆ. ಅದಕ್ಕೋಸ್ಕರ ನನ್ನಲ್ಲಿರುವಂತಹ ಸಣ್ಣ ಸಣ್ಣ ಗಿಡ, ನಾನು ಇತ್ತೀಚೆಗೆ ನೆಟ್ಟಂತಹ 2 ತಿಂಗಳ ಹಿಂದೆ ಮಲ್ಲಿಗೆ ಗಿಡಗಳನ್ನು ನೆಟ್ಟಿದೆ. ಆ ಗಿಡಗಳ ವಿಡಿಯೋ ಮಾಡಿ ನಿಮಗೆ ವಿಷಯಗಳನ್ನು ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ಇಲ್ಲಿ ನೋಡಿ, ಪ್ರತಿಯೊಂದು ಗಿಡದಲ್ಲೂ ಮಗುಗಳಿದೆ ಸ್ನೇಹಿತರೆ. ನೋಡುವಾಗ ಖುಷಿ ಅಂತ ಅನ್ನಿಸ್ತದೆ ಸ್ನೇಹಿತರೆ. ಈ ರೀತಿ ಮಗುಗಳು ಬರಬೇಕಾದ್ರೆ ನಾವು ಏನು ಮಾಡಬೇಕು, ಯಾವ ರೀತಿ ಆರೈಕೆ ಮಾಡಬೇಕು ಅಂತ ಹೇಳಿ ನಾನು ತಿಳಿಸ್ತೇನೆ. ಯಾಕಂತ ಹೇಳಿದರೆ ಈ ರೀತಿ ಸಣ್ಣ ಗಿಡದಲ್ಲಿ ಮೊಗ್ಗು ಆದರೆ ನಿಮಗೆ ಮುಂದಿನ ದಿನಗಳಲ್ಲಿ ಗಿಡ ಚೆನ್ನಾಗಿ ಬೆಳೆದು ನಿಮಗೆ ಅದರಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯುವುದರಲ್ಲಿ ಡೌಟೇ ಇಲ್ಲ ಸ್ನೇಹಿತರೆ. ಇದಕ್ಕೆ ನೀವು ಎಷ್ಟೇ ಇನ್ವೆಸ್ಟ್ ಮಾಡಿದರೂ ಖಂಡಿತ ವೇಸ್ಟ್ ಅಂತ ಆಗೋದಿಲ್ಲ. ಇದು ನನ್ನ ಪರ್ಸ್ನಲ್ ಒಪಿನಿಯನ್, ಹಾಗೆಯೇ ನನ್ನ ಅನುಭವದ ಮಾತು. ಸ್ನೇಹಿತರೆ, ಮಲ್ಲಿಗೆ ಗಿಡಗಳನ್ನು ಕಡಿಮೆ ಖರ್ಚಿನಲ್ಲಿ ಹೇಗೆ ನೆಡುವುದು ಅಂತ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಯಾರಾದರೂ ಆ ವಿಡಿಯೋವನ್ನು ನೋಡದೇ ಇದ್ದಲ್ಲಿ ಒಮ್ಮೆ ನೋಡಿ ಸ್ನೇಹಿತರೆ. ಹೇಗೆ ನೆಡುವುದಂತ ಅದರಲ್ಲಿ ಉಂಟು, ಬಟ್ ಏನೆಲ್ಲ ಹಾಕ್ಬೋದು ಅಂತ ನಾನು ಹೇಳ್ತೇನೆ. ಜಾಸ್ತಿ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ಒಳ್ಳೆಯ ಮಣ್ಣು ಹೇಗಿರಬೇಕು ಅಂತ ಹೇಳಿದರೆ ಸಾಫ್ಟ್ ಮಣ್ಣು ಇರಬಾರ್ದು, ಜಾಸ್ತಿ ಕಲ್ಲು ಕೂಡ ಇರಬಾರ್ದು. ಹಾಗೆಯೇ ಮಣ್ಣು ಕೆಂಪಾಗಿರಬೇಕು.
ಇದು ಏನು ಸೀಡಿ ಅಂದರೆ ವೈಟ್ ಕಲರ್ ಎಲ್ಲ ಮಣ್ಣು ಬರುತ್ತೆ ನೋಡಿ, ಕ್ರೀಮಿಶ್ ಕಲರ್, ವೈಟ್ ಕಲರ್ ಅಥವಾ ಬ್ಲ್ಯಾಕ್ ಕಲರ್, ಕಪ್ಪು ಮಣ್ಣು, ಇದೆಲ್ಲ ಯಾವುದು ಆಗೋದಿಲ್ಲ. ಮತ್ತು ಒಳ್ಳೆ ಕ್ವಾಲಿಟಿ ಮಣ್ಣನ್ನು ತಕ್ಕೊಂಡು ಅದಕ್ಕೆ ಗೊಬ್ಬರ ಮಿಕ್ಸ್ ಮಾಡಿದಾಗ ಖಂಡಿತ ಕಪ್ಪಾಗುತ್ತೆ. ಅದು ಬೇರೆ ಕಪ್ಪು ಮಣ್ಣಂತಲೇ ಬರುತ್ತೆ, ಅದರಲ್ಲಿ ನೀವು ಮಲ್ಲಿಗೆ ಗಿಡಗಳನ್ನು ನೆಟ್ಟರೆ ಅಷ್ಟು ಒಂದು ಒಳ್ಳೆಯದಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಮಣ್ಣು ಮತ್ತು ಹಟ್ಟಿ ಗೊಬ್ಬರವನ್ನು ಮಿಕ್ಸ್ ಮಾಡಿ ಮಲ್ಲಿಗೆ ಗಿಡಗಳನ್ನು ನೆಟ್ಟರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇಲ್ಲಪ್ಪ ನಮಗೆ ಎಲ್ಲೂ ಹಟ್ಟಿ ಗೊಬ್ಬರ ಸಿಗ್ತಾ ಇಲ್ಲ, ನಾವು ಏನು ಮಾಡಬೇಕು ಅಂತ ಕೇಳೋದಾದರೆ ಸ್ನೇಹಿತರೆ, ಯಾವುದನ್ನು ಹಾಕೋದು ಬೇಡ. ನಾನೊಂದು ಒಳ್ಳೆ ನಿಮಗೆ ಕಾಂಪೋಸ್ಟ್ ಹೇಳ್ತೇನೆ, ಅದನ್ನು ನೀವು ಮಿಕ್ಸ್ ಮಾಡಿ. ನಿಮಗೆ ಫರ್ಟಿಲೈಸರ್ ಶಾಪ್ಗಳಲ್ಲಿ ಕಾಂಪೋಸ್ಟ್ ಅಂತ ಕೇಳಿದರೆ ಖಂಡಿತ ಕೊಡ್ತಾರೆ. ಕಾಂಪೋಸ್ಟ್ ಅಂತಲೇ ಕೇಳಬೇಕು, ಬೇರೆ ಯಾವುದೇ ಹೆಸರನ್ನು ಹೇಳಬಾರ್ದು. ಯಾಕಂತ ಹೇಳಿದರೆ ಪ್ರತಿಯೊಂದು ಗೊಬ್ಬರಕ್ಕೂ ಅದರದೇ ಆದಂತಹ ಒಂದು ಐಡೆಂಟಿಟಿ ಹೆಸರೇ ಇರುತ್ತೆ. ಒಂದು ಅನ್ನಪೂರ್ಣ ಆಗಿರ್ಬೋದು, ಪಂಚಮಿ ಅಥವಾ ಆಯುಷು, ಇನ್ನೊಂದಿದೆ, ಹಾಗೆ ಬೇರೆ ಬೇರೆ ರೀತಿಯಾದಂತಹ ಹೆಸರುಗಳಿರುತ್ತೆ. ಬಟ್ ನೀವು ಫರ್ಟಿಲೈಸರ್ ಶಾಪಲ್ಲಿ ಹೋಗಿ ನೀವು ಕಾಂಪೋಸ್ಟ್ ಅಂತಲೇ ಕೇಳಬೇಕು. ನಮಗೆ ಕಾಂಪೋಸ್ಟ್ ಕೊಡಿ, ಯಾವುದು ಕಾಂಪೋಸ್ಟ್ ಅಂತ ಕೇಳ್ತಾರೆ. ಮಲ್ಲಿಗೆ ಗಿಡಗಳಿಗೆ ಹಾಕುವಂತಹ ಕಾಂಪೋಸ್ಟ್ ಅಂತಲೇ ಹೇಳಿ, ಅದು ನಿಮಗೆ ಒಂದು 5 kgಗೆ 100 ರೂಪಾಯಿ ಇರುತ್ತೆ. ಅರೌಂಡ್ ಒಂದು 100 ರೂಪಾಯಿ, 110 ರೂಪಾಯಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ ಸ್ನೇಹಿತರೆ. ತುಂಬ ವಿಡಿಯೋದಲ್ಲಿ ಆ ಕಾಂಪೋಸ್ಟನ್ನು ತಿಳಿಸಿದ್ದೇನೆ, ನಿಮಗೆ ಬೇಕಾದಲ್ಲಿ ಹೇಳಿ. ಖಂಡಿತ ನೆಕ್ಸ್ಟ್ ನಾನು ತರಿಸಿ ನಿಮಗೆ ಅದು ಹೇಗಿದೆ ಅಂತ ನಿಮಗೆ ನಾನು ಬೇಕಿದ್ದರೆ ತೋರಿಸ್ತೇನೆ. ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಸ್ನೇಹಿತರೆ, ಮಳೆಗಾಲದಲ್ಲಿ ನಾನು ಕೆಲವೊಂದು ಮಲ್ಲಿಗೆ ಗಿಡದ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಹಾಗೆಯೇ ಗೊಬ್ಬರಗಳನ್ನು ಹಾಕಿದ್ದೇನೆ, ಅಲ್ಲಿ ಆ ಕಾಂಪೋಸ್ಟನ್ನು ಹಾಕಿದ್ದೇನೆ. ಒಮ್ಮೆ ಬೇಕಿದ್ರೆ ನೀವು ಚೆಕ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನೀವೇನು ಮಾಡಬೇಕು ಅಂತ ಹೇಳಿದರೆ, ಅದನ್ನು ತಂದು ನೀವು ಅರೌಂಡ್ ಒಂದು 2 ಬಕೆಟ್ ಕಾಂಪೋಸ್ಟ್ ತಗೊಂಡ್ರೆ 1 ಬಕೆಟ್ ಮಣ್ಣು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹೊಸ ಮಲ್ಲಿಗೆ ಗಿಡಗಳನ್ನು ನೆಡಿ ಸ್ನೇಹಿತರೆ. ಬೆಸ್ಟ್ ಅಂತಲೇ ಹೇಳ್ಬೋದು. ಏನು ಹಾಕೋದು ಬೇಡ, ನಿಮಗೆ ಹಟ್ಟಿ ಗೊಬ್ಬರ ಬೇಡ, ಅನ್ನಪೂರ್ಣ ಬೇಡ, ಯಾವುದು ಬೇಡ. ಬಟ್ ನಾನು ಹೇಳಿದಂತಹ ಮೆಥಡಲ್ಲೇ ನೆಡಬೇಕಾಗತ್ತೆ ನೀವು. ಅಷ್ಟು ಹಾಕಿದ ನಂತರ ಸುಮಾರು ಒಂದು 20ರಿಂದ 25 ದಿನ ಗಿಡಗಳನ್ನು ಹಾಗೆಯೇ ಬಿಟ್ಟ ನಂತರ ಮತ್ತೆ ನಿಮ್ಮ ಗಿಡಗಳಿಗೆ ಗೊಬ್ಬರ ಮತ್ತು ಮಣ್ಣನ್ನು ಹಾಕಬೇಕಾಗ್ತದೆ. ಎಷ್ಟು ಬಾರಿ ನೀವು ಗೊಬ್ಬರ ಮತ್ತು ಮಣ್ಣನ್ನು ಹಾಕ್ತಾ ಹೋಗ್ತೀರಿ ನೋಡಿ, ಆವಾಗ ನೀವು ಪ್ರತಿ ಬಾರಿ ಗಿಡಗಳನ್ನು ಚೂಟಬೇಕಾಗುತ್ತೆ. ಯಾಕೆ ಚೂಟಬೇಕು ಅಂತ ಹೇಳಿದರೆ ಸ್ನೇಹಿತರೆ, ಇವಾಗ ನೋಡಿ, ಗಿಡಗಳು ಉದ್ದನೆ ಬೆಳೀತಾ ಹೋದರೆ ಏನಾಗುತ್ತೆ ಅಂತ ಹೇಳಿದರೆ ಇಳುವರಿ ಕಡಿಮೆ ಆಗುತ್ತೆ, ಗಿಡಗಳು ಉದ್ದುದ್ದ ಬೆಳೀತಾ ಹೋಗ್ತದೆ. ನಮಗೆ ಗಿಡನೇ ದೊಡ್ಡದು ಕಾಣುತ್ತೆ ಹೊರತಾಗಿ ಜಾಸ್ತಿ ಹೂಗಳು ಸಿಗುವುದಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಆದಷ್ಟು ಗಿಡಗಳನ್ನು ಟ್ರಿಮ್ ಮಾಡೋದು ಬೆಸ್ಟ್ ಅನ್ನೋದು ನನ್ನ ಪರ್ಸ್ನಲ್ ಅಭಿಪ್ರಾಯ ಸ್ನೇಹಿತರೆ. ಮಾಡಲೇಬೇಕು, ಮಾಡದಿದ್ದರೆ ನಿಮಗೆ ಹೂ ಬರೋದಿಲ್ಲ ಅಂತ ಏನೂ ಇಲ್ಲ ಸ್ನೇಹಿತರೆ. ಮಾಡಿದರೆ ಉತ್ತಮ. ಅಂದರೆ ನಿಮಗೆ ಸಣ್ಣ ಗಿಡದಲ್ಲಿ ಹೆಚ್ಚಿನ ಹೂ ಪಡೆಯಬಹುದು. ಯಾಕಂತ ಹೇಳಿದರೆ ನಾವು ಆಲ್ಮೋಸ್ಟ್ ಆಗಿ ನಮ್ಮ ಹೆಚ್ಚಿನ ಗಿಡಗಳನ್ನು ನಾವು ಪಾಟ್ ಅಥವಾ ಗ್ರೋ ಬ್ಯಾಗಲ್ಲಿ ನೆಟ್ಟಿರ್ತೀವಿ. ಹಾಗಾಗಿ ನಾವು ನಮಗೆ ದೊಡ್ಡ ದೊಡ್ಡ ಗಿಡಗಳನ್ನು ಪಾಟ್ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಇರುವುದಿಲ್ಲ. ಒಂದು, ಎರಡನೇದಾಗಿ ಸ್ಥಳಾವಕಾಶದ ಕೊರತೆ ಇರುತ್ತೆ ನಮಗೆ ಟ್ಯಾರೆಸಲ್ಲೆಲ್ಲ ಮಾಡಿದವರಿಗೆ. ಹಾಗಾಗಿ ನಾನು ಏನು ಹೇಳೋದಂತ ಹೇಳಿದರೆ, ನೀವು ಗಿಡಗಳನ್ನು ಟ್ರಿಮ್ಮು ಮಾಡೋದು ತುಂಬ ಒಳ್ಳೆಯದು. ಹೇಗೆ ಗಿಡಗಳನ್ನು ಟ್ರಿಮ್ಮು ಮಾಡಬೇಕು ಅಂತ ಕೂಡ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ. ಹಾಗಾಗಿ ನಾನು ಟ್ರಿಮ್ಮಿಂಗ್ ಕೂಡ ನಾನು ಇವತ್ತು ಮಾಡಿ ನಿಮಗೆ ತೋರಿಸೋದಿಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ, ಫಸ್ಟಿಂದ ನನ್ನನ್ನು ಫಾಲೋ ಮಾಡ್ತಾ ಬಂದವರಿಗೆ ನನ್ನ ಸಣ್ಣ ಗಿಡಗಳು ಹೇಗಿತ್ತು, 2 ತಿಂಗಳಲ್ಲಿ ಈ ಗಿಡಗಳು ಇಷ್ಟು ಚೆನ್ನಾಗಿ ಬೆಳೆಯಬೇಕಾದ್ರೆ ನಾನು ಏನು ಮಾಡಿದೆ, ನಾನು ಏನನ್ನೆಲ್ಲ ಫಾಲೋ ಮಾಡಿದೆ ಅಂತ ಹೇಳಿ ಇನ್ ಡಿಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸಿದ್ದೆ ಸ್ನೇಹಿತರೆ. ನನ್ನನ್ನು ಫಾಲೋ ಮಾಡಿದವರಿಗೆ ಖಂಡಿತ ಗೊತ್ತಿರುತ್ತೆ. ಇಷ್ಟೇ ಪುಟ್ಟ ಗಿಡ ಇದ್ದದು, ಬಟ್ ಇಷ್ಟು ಚೆನ್ನಾಗಿದೆ ನೋಡಿ. ಪ್ರತಿಯೊಂದು ಗಿಡದಲ್ಲೂ ಮೊಗ್ಗು ಬಂದಿದೆ ಸ್ನೇಹಿತರೆ. ಇದಕ್ಕೆ ನಾನು ಇಷ್ಟೇ ಹಾಕಿದ್ದು ಹಟ್ಟಿ ಗೊಬ್ಬರ ಮತ್ತು ಮಣ್ಣು. ಅದು ಬಿಟ್ಟರೆ ಹಿಂಡಿ ಹಾಕಿದ್ದೇನೆ, ಅದು ಜಾಸ್ತಿ ಏನಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ತಾ ಇರ್ತೇನೆ ನಾನು. ಅಂದರೆ ಅರೌಂಡ್ ಈಗ 2 ಬಾರಿ ನಾನು ಹಿಂಡಿಯನ್ನು ಹಾಕಿದೆ ಅಷ್ಟೇ. ಅಂದರೆ ಈ ಗಿಡಗಳಿಗೆ 2 ತಿಂಗಳಾದದ್ದಷ್ಟೇ. 1 ತಿಂಗಳ ಮಲ್ಲಿಗೆ ಗಿಡಗಳಿಗೆ ಗೊಬ್ಬರ ಹಾಕುವಾಗ ನಾನು ಹಿಂಡಿಯನ್ನು ಹಾಕಿದ್ದೆ. ಮತ್ತು ನಾನು 1 ತಿಂಗಳು ಬಿಟ್ಟು, ಅಂದರೆ ಅರೌಂಡ್ ನನ್ನ ಗಿಡಗಳಿಗೆ 2 ತಿಂಗಳು ಆಯಿತು ನೋಡಿ, ಆವಾಗ ನಾನು ಹಿಂಡಿಯನ್ನು ಹಾಕಿದ್ದೆ. ನೀವು ಹಿಂಡಿ ಹಾಕಬೇಕಂತಲೇ ಏನಿಲ್ಲ, ಬಟ್ ಹಾಕಿದರೆ ಸ್ವಲ್ಪ ಒಳ್ಳೆಯದು. ಯಾಕಂತೇಳಿದರೆ
ಈಗ ನೋಡಿ ಈ ಗಿಡದಲ್ಲಿ ಚೆನ್ನಾಗಿ ಮೊಗ್ಗು ಬಂದಿದೆ. ಈ ಸಂದರ್ಭದಲ್ಲಿ ನಾವು ಗಿಡಗಳನ್ನು ಮತ್ತೆ ಸ್ವಲ್ಪ ಟ್ರಿಮ್ಮು ಮಾಡಿ ಮತ್ತೆ ಅದಕ್ಕೆ ಬೇಕಾದಂತಹ ಒಳ್ಳೆ ಕ್ವಾಲಿಟಿ ಇರುವಂತಹ ಗೊಬ್ಬರಗಳನ್ನು ಸ್ವಲ್ಪ ಹಿಂಡಿಗಳನ್ನು ಹಾಕಿ ಪ್ರತಿನಿತ್ಯ ನೀರು ಕೊಟ್ಟಾಗ ಗಿಡಗಳು ಬೇಗ ಬೆಳೀಲಿಕ್ಕೆ ಸಹಾಯ ಆಗುತ್ತೆ. ನೀವು ಕೇಳಬಹುದು ಲಿಕ್ವಿಡ್ ಹಾಕಬಾರ್ದಾ ಅಂತ. ಹಾಕಬಹುದು ಸ್ನೇಹಿತರೆ, ಯಾಕಂತ ಹೇಳಿದರೆ ಈಗ ಸಣ್ಣ ಗಿಡಗಳಾಗಿರೋದ್ರಿಂದ ಹಾಕೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂತ ಹೇಳಿದರೆ ಲಿಕ್ವಿಡ್ ಬೇಗ ಗಿಡಗಳಿಗೆ ಫಸಲು ಕೊಡುತ್ತೆ ನಿಜ. ಅಂದರೆ ಅದು ನಾವು ಹಾಕಿದ ತಕ್ಷಣ ನಮ್ಮ ಗಿಡದ ಬೇರುಗಳು ಬೇಗ ಅದಕ್ಕೆ ಬೇಕಾದಷ್ಟು ಪೌಷ್ಟಿಕಾಂಶಗಳನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ ನಮಗೆ ಬೇಗ ಅದರ ರಿಸಲ್ಟ್ ಸಿಗುತ್ತೆ. ಆದರೆ ಏನಾಗ್ತದೆ ಅಂತ ಹೇಳಿದರೆ ನಾವು ಹಾಕುವಂತಹ ಕ್ವಾಂಟಿಟಿ ಸ್ವಲ್ಪ ಹೆಚ್ಚು ಆದರೆ ಗಿಡ ಬೇಗ ಸುಟ್ಟು ಹೋದಾಗೆ ಆಗ್ತದೆ. ಆ ಒಂದು ಕಾರಣದಿಂದ ನಾನು ಸಣ್ಣ ಗಿಡಗಳಿಗೆ ಲಿಕ್ವಿಡ್ ರೂಪದಲ್ಲಿ ಹಾಕುವುದನ್ನು ನಾನು ಅವಾಯ್ಡ್ ಮಾಡ್ತೇನೆ. ಈಗ ನೋಡಿ ನನಗೆ ಹೇಗೆ ಹಾಕಬೇಕು ಅಂತ ಹೇಳಿ ಒಂದು ಅಂದಾಜು ಇದೆ ಸ್ನೇಹಿತರೆ, ಬಟ್ ನನಗೆ ಹಾಕಬಲ್ಲೆ ಅನ್ನೋ ಧೈರ್ಯ ಕೂಡ ಇದೆ. ಬಟ್ ನಾನು ಹಾಕುವುದಿಲ್ಲ, ಆದರೆ ವಿಡಿಯೋ ಮಾಡಿ ಕೂಡ ನಾನು ನಿಮಗೆ ತಿಳಿಸೋದಿಲ್ಲ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ನನ್ನಂಥವರಿಗೆ ಸ್ವಲ್ಪ ಗಿಡ ಬೇಗ ಬೆಳೀಲಿ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಗಿಡ ಸುಟ್ಟು ಹೋಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ನಾಳೆ ನೀವು ಹೇಳಬಾರ್ದಲ್ಲ, ನೀವು ಹೇಳಿದ್ರಿ ನಾವು ಲಿಕ್ವಿಡ್ ಹಾಕಿದ್ವಿ ನಮ್ಮ ಗಿಡಗಳು ಸುಟ್ಟು ಹೋಯಿತು ಅಂತ ಹೇಳಿ. ಅದಕ್ಕೋಸ್ಕರ ನಾನು ನಿಮಗೆ ಇಲ್ಲಿ ಸರಿಸುಮಾರು 6 ತಿಂಗಳವರೆಗೆ ನಾನು ಗಿಡಗಳಿಗೆ ಲಿಕ್ವಿಡನ್ನು ಹಾಕುವುದನ್ನು ನಾನು ಹಾಕಲಿಕ್ಕೆ ನಾನು ಬೇಡ ಅಂತಲೇ ಹೇಳ್ತೇನೆ. ಯಾಕಂತ ಹೇಳಿದರೆ ನಾನು ಆಗ ಹೇಳಿದಾಗೆ ಗಿಡಗಳು ಸುಟ್ಟು ಹೋಗ್ತದೆ. ಬಟ್ ಇಲ್ಲಿ ಹಿಂಡಿಗಳನ್ನು ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದರೆ ಅದು ಒಮ್ಮೆಲೆ ಕರಗಿ ಹೋಗೋದಿಲ್ಲ. ನೀರು ಹಾಕ್ತಾ ಇದ್ದಾಗೇ ಅದು ಸಾಫ್ಟ್ ಆಗ್ತಾ ಹೋಗ್ತದೆ. ಸ್ವಲ್ಪ ಸ್ವಲ್ಪನೇ ಮಣ್ಣಿನ ಜೊತೆ ಮಿಕ್ಸ್ ಆಗಿ ನಮ್ಮ ಗಿಡಗಳಿಗೆ ಬೇಕಾದಷ್ಟು ಪೌಷ್ಟಿಕಾಂಶಗಳನ್ನು ಕೊಡುತ್ತೆ. ಬಟ್ ಸ್ವಲ್ಪ ನಿಧಾನ ಆಗುತ್ತೆ. ಲಿಕ್ವಿಡ್ ಹಾಕಿ ನಿಮಗೆ ಸುಮಾರು ಒಂದು 10-15 ದಿನದಲ್ಲಿ ರಿಸಲ್ಟ್ ಗೊತ್ತಾದರೆ, ಹಿಂಡಿ ಹಾಕಿದರೆ ಸರಿಸುಮಾರು ನಿಮಗೆ ರಿಸಲ್ಟ್ ಗೊತ್ತಾಗಬೇಕಾದ್ರೆ 1 ತಿಂಗಳು ಬೇಕಾಗುತ್ತೆ ಸ್ನೇಹಿತರೆ. ಅಷ್ಟು ಡಿಫರೆನ್ಸ್ ಇದೆ. ಅಂದರೆ 15 ದಿನದ ಡಿಫರೆನ್ಸ್ ಇದೆ. ಯಾಕಂತ ಹೇಳಿದರೆ ಎರಡನ್ನೂ ಕೂಡ ಗಿಡಗಳಿಗೆ ಹಾಕಿ ಅದರ ಇಷ್ಟು ಸಮಯದಲ್ಲಿ ನಮಗೆ ರಿಸಲ್ಟ್ ಸಿಗ್ತದೆ ಹೇಗೆ ಏನು ಎತ್ತ ಅಂತ ನಾನು ಎರಡರ ಬಗ್ಗೆ ಕೂಡ ನಾನು ವಿಮರ್ಶೆ ಮಾಡಿ ಗಿಡಗಳಿಗೆ ಹಾಕಿ ಅದನ್ನು ನೋಡಿದ್ದೇನೆ. ಹಾಗಾಗಿ ನಾನು ನನ್ನ ಅನುಭವವನ್ನು ನಿಮ್ಮ ಜೊತೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಲಿಕ್ವಿಡನ್ನು 6 ತಿಂಗಳ ಒಳಗಿನ ಗಿಡಗಳಿಗೆ ಹಾಕೋದು ಬೇಡ. 4 ತಿಂಗಳಲ್ಲಿ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ, ತುಂಬ ಬುಷಿಯಾಗಿ ಬೆಳೆದಿದೆ ಅಂತಂದರೆ ಹಾಕ್ಬೋದು. ಬಟ್ ಅಷ್ಟು ಧೈರ್ಯ ಇದ್ದರೆ ಹಾಕ್ಬೋದು. ದೂರದಿಂದ ಹಾಕಬೇಕು, ತುಂಬ ತೆಳು ಮಾಡಿ ಹಾಕಬೇಕು. ಅದಕ್ಕೆಲ್ಲ ಹಾಕಲಿಕ್ಕೆ ಕ್ರಮ ಉಂಟು ಸ್ನೇಹಿತರೆ. ಒಟ್ಟಾರೆಯಾಗಿ ಹಾಕಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಗಿಡಗಳನ್ನು ಕಳ್ಕೊಳ್ಳಿಕ್ಕೆ ತುಂಬ ಈಸಿ ಸ್ನೇಹಿತರೆ. 1 ರಾತ್ರಿ ಹಗಲು ಸಾಕಾದೀತು. ಬಟ್ ಅದೇ ಗಿಡಗಳನ್ನು ಬೆಳೆಸಲಿಕ್ಕೆ 1 ರಾತ್ರಿ ಹಗಲು ಖಂಡಿತವಾಗಿ ಸಾಕಾಗೋದಿಲ್ಲ. ಗಿಡ ಬೆಳೆಸಿದವರಿಗೆ ಅದರ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಹಾಗಾಗಿ ನಾನು ನಿಮಗೆ ಆದಷ್ಟು ಈಸಿ ಮೆಥಡನ್ನೇ ಹೇಳ್ತೇನೆ ಸ್ನೇಹಿತರೆ. ನನ್ನ ಗಿಡಗಳಿಗೆ ನಾನು ಏನನ್ನು ಹಾಕ್ತೇನೆ, ಏನು ಫಾಲೋ ಮಾಡ್ತೇನೆ, ಯಾವ ಸ್ಪ್ರೇ ಹಾಕ್ತೇನೆ ಅಂತ ಹೇಳಿ ಕೂಡ ನಿಮಗೆ ವಿಡಿಯೋದಲ್ಲಿ ಡಿಟೇಲಾಗಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ನೋಡಿ, ಹಾಗೆಯೇ ಮೊನ್ನೆ ಒಬ್ಬರು ನನಗೆ ಕೇಳಿದರು ಕಮೆಂಟಲ್ಲಿ, ಮೇಡಮ್ ನೀವು ಇಷ್ಟು ಸ್ವಲ್ಪ ಮಣ್ಣು ಹಾಕ್ತೀರಿ, ಅದು ಗಿಡಗಳಿಗೆ ಸಾಕಾಗುತ್ತಾ ಅಂತ. ಖಂಡಿತ ಸಾಕಾಗುತ್ತೆ ಸ್ನೇಹಿತರೆ. ನೋಡಿ ನನ್ನ ಗಿಡಗಳು ಹೇಗಿದೆ ಅಂತ. ಏನಾದರೂ ನಿಮಗೆ ಚೇಂಜಸ್ ಗೊತ್ತಾಗೋದಿಲ್ವಾ? ದೊಡ್ಡದಾಗಿದೆ ಗಿಡ, ಹಾಗೆಯೇ ಮೊಗ್ಗುಗಳು ಬಂದಿದೆ, ಹೊಸ ಚಿಗುರು ಬಂದಿದೆ, ಹೊಸ ಗೆಲ್ಲುಗಳು ಬಂದಿದೆ. ನೋಡುವಾಗ ತುಂಬ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ ಸ್ನೇಹಿತರೆ. ಯಾಕಂತ ಹೇಳಿದರೆ ನಾವು ಪಟ್ಟಂತಹ ಶ್ರಮಕ್ಕೆ ನಮಗೆ ಸಿಕ್ಕ ಪ್ರತಿಫಲ ಅಂತ ಹೇಳಬಹುದು. ನನಗೆ ಈ ಸಣ್ಣ ಗಿಡಗಳನ್ನು ನೋಡುವಾಗ ಒಂದು ಹೋಪ್ಸ್ ಬರುತ್ತೆ. ಅಂದರೆ ಕಳೆದ ವರ್ಷ ನನ್ನ ಮಲ್ಲಿಗೆ ಗಿಡಗಳು ಹೇಗಿತ್ತು ಅಂತ ನನ್ನನ್ನು ಫಾಲೋ ಮಾಡಿದವರಿಗೆ ಖಂಡಿತ ಗೊತ್ತಿರುತ್ತೆ. ಬೇಕಿದ್ರೆ ಒಮ್ಮೆ ನನ್ನ ಪ್ರೊಫೈಲಲ್ಲಿ ಹಳೆಯ ವೀಡಿಯೋಗಳನ್ನು ಒಮ್ಮೆ ನೋಡಿ ಸ್ನೇಹಿತರೆ. ಬಟ್ ಆ ರೀತಿ ಗಿಡಗಳು ಹಾಕಬೇಕಾದ್ರೆ ನನಗೆ ಅಂತೂ ಇಂದು 1 ವರ್ಷ ಆದರೂ ಬೇಕಾದೀತು ಅಂತ ನಂಗೆ ಅನಿಸುತ್ತೆ. ಯಾಕಂತ ಹೇಳಿದರೆ ಅಷ್ಟು ಎಫರ್ಟ್ ಹಾಕಬೇಕು. ಮತ್ತು ಗಿಡಗಳು ಸ್ವಲ್ಪ ಅಂದರೆ ಅದು ಬೆಳಿಬೇಕಲ್ಲ, ಒಮ್ಮೆ ಬೆಳೆಯ ತನಕ ಮತ್ತೆ ವೇಗವಾಗಿ ಬೆಳೀತದೆ. ಹಾಗಾಗಿ ಈ ಗಿಡಗಳನ್ನು ಸ್ವಲ್ಪ ದೊಡ್ಡದು ಮಾಡಲಿಕ್ಕೆ ನನಗೆ ಟೈಮ್ ತಗೊಳ್ತದೆ. ನನಗೆ ಅಂತಲ್ಲ, ಎಲ್ರಿಗೂ ಅಷ್ಟೇ ಸ್ನೇಹಿತರೆ. ಯಾರೆಲ್ಲ ಹೊಸ ಮಲ್ಲಿಗೆ ಗಿಡಗಳನ್ನು ನೆಟ್ಟಿದ್ದೀರಿ ನೋಡಿ, ಅವರು ಆದಷ್ಟು ಕಡಿಮೆ ಖರ್ಚನ್ನು ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದರೆ ಸ್ನೇಹಿತರೆ, ಮಲ್ಲಿಗೆ ಹೂವಿನ ದರ
ಇವತ್ತಿದ್ದ ರೇಟ್ ನಾಳೆ ಇರೋದಿಲ್ಲ, ನಾಳೆ ಇದ್ದ ರೇಟ್ ನಾಡಿದ್ದು ಇರೋದಿಲ್ಲ. ಹಾಗಾಗಿ ರೇಟ್ ವೇರಿಯೇಷನ್ ಆಗ್ತಾ ಇರ್ತದೆ. ರೇಟ್ ಹೆಚ್ಚಿದರೆ ಓಕೆ, ತುಂಬ ಖುಷಿ ಅಂತ ಅನಿಸುತ್ತೆ. ಬಟ್ ರೇಟ್ ಇಲ್ಲದಾಗ ನಮಗೆ ನಾವು ಅಷ್ಟು ಇನ್ವೆಸ್ಟ್ ಮಾಡಿ ವೇಸ್ಟ್ ಅಂತ ಅನಿಸುತ್ತೆ. ಬಟ್ ನಾವು ಮಾಡಿದಂತಹ ಇನ್ವೆಸ್ಟ್ ಯಾವತ್ತೂ ವೇಸ್ಟ್ ಆಗೋದಿಲ್ಲ ಸ್ನೇಹಿತರೆ. ಅದೊಂದು ನಿಮ್ಮ ಮನಸ್ಸಲ್ಲಿ ತೆಗೆದು ಹಾಕಿ. ನಾವಿಷ್ಟು ಇನ್ವೆಸ್ಟ್ ಮಾಡಿದ್ವಿ, ನಮಗೆ ಈಗ ರೇಟ್ ಇಲ್ಲ, ವೇಸ್ಟ್ ಆಯಿತು, ಅದು ಯಾವತ್ತೂ ನಿಮ್ಮ ಮನಸ್ಸಲ್ಲಿ ತಗೊಳ್ಬೇಡಿ. ಯಾಕಂತ ಹೇಳಿದರೆ ನಾವು ಹಾಕಿದಂತಹ ಎಫರ್ಟ್ ನಮಗೆ ಒಂದಲ್ಲ ಒಂದು ದಿನ ನಮಗೆ ಸಕ್ಸಸ್ ಸಿಗ್ತದೆ. ಆವಾಗ ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಹೇಗಾಗುತ್ತೆ, ಯಾವ ರೀತಿ. ದಿನ ಹೋಗ್ತಾ ಇದ್ದಾಗೇ ನಿಮಗೆ ಮಲ್ಲಿಗೆ ಕೃಷಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ಮಲ್ಲಿಗೆ ಕೃಷಿಯಲ್ಲಿ ಹೇಗೆ ಲಾಭವನ್ನು ಪಡೆಯಬಹುದು, ಹೇಗೆ ಹೆಚ್ಚಿನ ಇಳುವರಿ ಬರಬೇಕಾದ್ರೆ ಏನನ್ನು ನಾವು ಎಫರ್ಟ್ ಮಾಡಬೇಕು, ಗಿಡಗಳಿಗೆ ಯಾವ ರೀತಿಯ ಗೊಬ್ಬರಗಳನ್ನು ಹಾಕಬೇಕು, ಯಾವ ರೀತಿ ಆರೈಕೆ ಮಾಡಬೇಕು ಅಂತ ಹೇಳಿ ನಿಮಗೆ ದಿನ ಹೋಗ್ತಾ ಇದ್ದಾಗೆ ಗೊತ್ತಾಗುತ್ತೆ. ಬಟ್ ಸ್ನೇಹಿತರೆ, ನಿಮಗೆ ಫಸ್ಟಾಗಿ ನಿಮಗೆ ಮಲ್ಲಿಗೆ ಕೃಷಿಯಲ್ಲಿ ನಿಮಗೆ ಇಂಟ್ರೆಸ್ಟ್ ಇರಬೇಕಾಗ್ತದೆ. ಹಾಗಾಗಿ ಸ್ನೇಹಿತರೆ, ಇಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆ ಮಲ್ಲಿಗೆ ಕೃಷಿ ಮಾಡಬೇಕು, ಮಲ್ಲಿಗೆಯಲ್ಲಿ ಹೆಚ್ಚಿನ ಇಳುವರಿ ಪಡೆಯಬೇಕು, ಆದಾಯದ ಮೂಲದಲ್ಲಿ ನೋಡಬೇಕು ಅಂತ ನಿಮಗೆ ಆಸಕ್ತಿ ಇದ್ದರೆ ಸ್ನೇಹಿತರೆ ಖಂಡಿತವಾಗಿ ಮಾಡಬಹುದು. ಕಷ್ಟ ಖಂಡಿತವಾಗಿ ಇದೆ, ಕಷ್ಟ ಇಲ್ಲದ ಕೆಲಸ ಯಾವುದೂ ಇಲ್ಲ. ಈಸಿಯಾಗಿ ನಿಮಗೆ ₹1 ಹಣ ಕೂಡ ಯಾರೂ ಕೂಡ ಕೊಡುವುದಿಲ್ಲ. ಸ್ವಲ್ಪ ಕಷ್ಟ ಇದೆ, ಇಲ್ಲ ಅಂತ ಏನಿಲ್ಲ. ಬಟ್ ಕಡಿಮೆ ಖರ್ಚಲ್ಲಿ ಹೇಗೆ ಮಲ್ಲಿಗೆ ಗಿಡಗಳನ್ನು ನೆಡಬೇಕು, ಹೇಗೆ ಮಲ್ಲಿಗೆ ಕೃಷಿಗಳನ್ನು ಮಾಡಿ ಅದರಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ. ನಮ್ಮ ಪೇಜನ್ನು ಫಾಲೋ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಗ ನಾನು ಹಾಕಿದಂತಹ ವಿಡಿಯೋ ನಿಮಗೆ ಖಂಡಿತವಾಗಿಯೂ ರೀಚ್ ಆಗುತ್ತೆ. ಒಂದಲ್ಲ ಒಂದು ದಿನ ನಿಮಗೂ ಉಪಯೋಗಕ್ಕೆ ಬರುತ್ತೆ. ಹಾಗೆಯೇ ನಿಮಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಸ್ನೇಹಿತರೆ, ನಾನು ನಿಮಗೆ ಅಲ್ಲಿ ಉತ್ತರಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.